ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಓದೋಣ. ರಾಜರತ್ನ ಅವರು ದೇವರ ವಾಕ್ಯ ಓದಬೇಕಂತ ವಿನಂತಿ. 2 ಅರಸುಗಳು 23 1ರಿಂದ ಎಷ್ಟು ವಚನ? 2 ವಚನ. ಧರ್ಮ ಸಂಸ್ಥಾಪನೆಯು ಯೋಷಿಯನ ಮರಣವು. ಅನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯೆಹೂದ ಪ್ರಾಂತದ ಬೇರೆ ಎಲ್ಲ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲ ಯೆಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನಾ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು ಎಂಬುದು. ವಾಕ್ಯವನ್ನು ಧ್ಯಾನಿಸುವ ಮುಂಚಿತವಾಗಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ಈ ಮುಂಜಾನೆ ಸಮಯ ಸುಂದರ ಸಮಯ, ಇದು ನಮಗಾಗಿ ನೀನು ಕೊಟ್ಟಂತ ಸಮಯ. ಈಗ ನೀನು ಕೊಟ್ಟಿರುವ ವಾಕ್ಯಗಳನ್ನು ನಾವು ಇಲ್ಲಿ ಧ್ಯಾನ ಮಾಡುವಂತೆಯೂ ನೀನು ನಮಗೆ ನಿನ್ನ ಆತ್ಮನ ಶಕ್ತಿಯನ್ನು ಸುರಿಸು, ಕೇಳುವಂತೆಯೂ ನೀನು ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆ, ಆಮೇಲೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಸಂದರ್ಭದಲ್ಲಿ ಯೋಷಿಯ ಎಂಬತಕ್ಕಂಥ ರಾಜನ ಮರಣಕ್ಕೆ ಮುಂಚಿತವಾಗಿ ಆಗ ನಡೆದಂತ ಧರ್ಮ ಸಂಸ್ಥಾಪನೆಯನ್ನ ನಾವು ಕಾಣುತ್ತೇವೆ. ಧರ್ಮ ಸಂಸ್ಥಾಪನೆ ಎಂಬುದಾಗಿ ಹೇಳುವಾಗ ಈ ಇಸ್ರಾಯೇಲ್ ಜನರಲ್ಲಿಯೋ ಯಹೂದ್ಯರಲ್ಲಿಯೋ ಆಗಾಗ ಒಂದು ವಿಷಯ ಕಾಣ್ತಾ ಇರ್ತದೆ. ಅದೇನೇನಪ್ಪ ಅಂದ್ರೆ, ಅವರು ತಕ್ಷಣವಾಗಿ ಸುತ್ತಮುತ್ತಲ ಪ್ರಾಂತ್ಯಗಳಿಗೆ ಅವರು ಹೊಂದಿಕೊಳ್ಳುವಂಥದ್ದು, ಸುತ್ತಮುತ್ತಲ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ದೇವರುಗಳನ್ನ ಅವರು ಪೂಜೆ ಮಾಡುವಂಥದ್ದು ಆಗ್ತಾ ಇತ್ತು. ಇದಕ್ಕೆ ಸ್ಟ್ರಿಕ್ಟ್ ಆಗಿ ದೇವರು ಒಂದು ಆಜ್ಞೆ ಕೊಟ್ಟಿರ್ತಾರೆ. ಆ ಆಜ್ಞೆ ಏನಪ್ಪಾ ಅಂತ ಹೇಳಿದ್ರೆ, ನೀನು ಯಾವ ದೇವರನ್ನು ಪೂಜೆ ಮಾಡಬಾರ್ದು, ಆತನ ಹೆಸರನ್ನು ನನ್ನ ಹೆಸರನ್ನು ನೀನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು, ಮತ್ತೆ ಯಾವುದೇ ರೀತಿಯಾದಂತ ಒಂದು ಮೊದಲನೇ 4 ಆಜ್ಞೆಗಳು, ಇದರಲ್ಲಿ ದಶಾಜ್ಞೆಗಳಲ್ಲಿ ಮೊದಲನೇ 4 ಆಜ್ಞೆಗಳು ತಗೊಂಡ್ರೆ ಇದು ದೇವರು ಮತ್ತು ನಮಗಿರುವಂತ ಒಂದು ಸಂಬಂಧವನ್ನು ಸೂಚಿಸ್ತದೆ. ಆ ಆಜ್ಞೆಗಳ ಪ್ರಕಾರ ನೀನು ಯೆಹೋವನೆಂಬ ದೇವರು, ನಾನೊಬ್ಬನೇ ದೇವರು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರ್ದು ಅಂತಕ್ಕಂಥದ್ದು. ಎರಡನೇದು, ಯಾವುದೇ ಮೂರ್ತಿಯನ್ನ ಮಾಡ್ಕೊಳ್ಬಾರ್ದು ಆಕಾಶದಲ್ಲಿ ಭೂಮಿಯಲ್ಲಿ ಅಂತಕ್ಕಂಥದ್ದು. ಮೂರನೇದು ಬಂದು, ನೀನು ದೇವರನ್ನ ಏನ್ ಮಾಡ್ಬೇಕಂತಂದ್ರೆ ಆ ಅಯೋಗ್ಯ ಕಾರ್ಯಕ್ಕೆ ದೇವರ ಹೆಸರನ್ನ ನೀನು ಎತ್ತಬಾರ್ದು ಅಂತಕ್ಕಂಥ ಒಂದು ವಿಷಯ. ಸೊ ಈ ರೀತಿ ವಿಷಯಗಳು ಇರುವಾಗ ಈ ಇಸ್ರಾಯೇಲ್ ಜನರು ಯೆಹೂದ್ಯರು ಕೂಡ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಕಾರ್ಯಗಳನ್ನೇ ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಬರ್ತಾ ಇರ್ತಾರೆ. ನನಗೆ ಅದು ಯಾಕೆ ಹಿಂಗೆ ಮಾಡಿದ್ರು, ಇವರು ಯಾಕೆ ಈ ತರ ಮಾಡ್ತಾ ಇದ್ರು ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ದೇವರು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾರೆ, ಪ್ರವಾದಿಗಳ ಮೂಲಕ ಮಾತಾಡ್ತಾ ಇದ್ದಾರೆ, ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನ ಕಂಡಿದ್ದಾರೆ. ಐಗುಪ್ತ ದೇಶದಲ್ಲಿ ನಡೆದಂತ ಅದ್ಭುತಗಳು ಬಗ್ಗೆ ಅವಕ್ಕೆ ಚೆನ್ನಾಗಿ ನೆನಪಿದೆ. ಅದು ಬಹಳಷ್ಟು ವರ್ಷಗಳೇನಾಗಿರೋದಿಲ್ಲ, ನಮಗೆ ಸುಮಾರು ವರ್ಷಗಳಾಗೋಗಿದೆ. ಇಲ್ಲಿವರೆಗೆ 3,000 ವರ್ಷ ಹತ್ತತ್ರ. ಆದ್ರೆ ಅವ್ರಿಗೆ ಬಹಳ ನಿಯರ್ 100-200 ವರ್ಷಗಳಲ್ಲಿ ನಡೆದಂತ ಘಟನೆಗಳು 500 ವರ್ಷ 1000 ವರ್ಷಗಳ ಅಷ್ಟೇ ಅಂತರ ಅವ್ರಿಗೆ. ಆದ್ರೂ ಕೂಡ ಅವರು ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಮರ್ತ್ಬಿಟ್ಟು ಆಗಾಗ ವಿಗ್ರಹಾರಾಧನೆ ಮಾಡ್ತಾರೆ. ಮತ್ತೆ ಮತ್ತೊಂದು ನಿಬಂಧನೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ ದೇವರು, ಏನಂತಂದ್ರೆ, ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಅನ್ಯರನ್ನ ನೀವು ಮದುವೆ ಮಾಡ್ಕೊಳ್ಕೊಡುದು, ಅನ್ಯರನ್ನ ನೀವು ಮದುವೆ ಮಾಡ್ಕೊಳ್ಕೊಡುದು ಅಂತ. ಅನ್ಯರನ್ನ ಯಾಕೆ ಮದುವೆ ಮಾಡ್ಕೊಳ್ಕೊಡುದು ಅಂದ್ರೆ, ಅನ್ಯರು ಪೂಜಿಸುವಂತ ವಿಗ್ರಹಗಳನ್ನ ನೀವು ಪೂಜೆ ಮಾಡ್ಬಿಡ್ತೀರಿ, ಅಥವಾ ಅನ್ಯರು ಸೇವಿಸುವಂತ ದೇವರನ್ನ ನೀವು ಸೇವಿಸ್ಬಿಡ್ತೀರಿ ಅಂತಕ್ಕಂಥದ್ದು. ಯಾಕಂದ್ರೆ ಹೆಣ್ಮಕ್ಳು ಒಳಗಾಗುವಂಥದ್ದೇ ಹೆಚ್ಚು. ಗಂಡ್ಮಕ್ಳು ಸಾಧಾರಣವಾಗಿ ಮನೆಗಳಲ್ಲಿ ನಾವು ನೋಡ್ತೀವಿ, ಹೆಣ್ಮಕ್ಳು ಹೇಳ್ದಂಗೆ ಕೇಳುವಂಥದ್ದು ಅನೇಕ ವಿಷಯಗಳು ನಮ್ಮಲ್ಲಿದೆ.
ಆದ್ರೆ ಹೆಣ್ಮಕ್ಳು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬಿಡುವಂತ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳಿಂದನೇ ಹಾಳಾಗುವಂತ ಅನೇಕ ಕುಟುಂಬಗಳು ಕೂಡ ಇದೆ. ಸೊ ಹಾಗಾಗಿ ಹೆಣ್ಮಕ್ಳು ಬಲಹೀನರು ಅಂತಾನು ಕೂಡ ಒಂದು ವಾಕ್ಯಲ್ಲೇ ಹೇಳುತ್ತೆ. ಅವರು ತುಂಬಾ ಹೆಣ್ಮಕ್ಳುಗಳು ಏನ್ ಮಾಡ್ತಾರೆ ಅಂದ್ರೆ ಸಾಧಾರಣವಾಗಿ ಒಂದು ವಿಗ್ರಹಗಳನ್ನ ಇಟ್ಕೊಂಡು ಅದನ್ನೇ ಪೂಜೆ ಮಾಡೋದು, ಈ ತರ ಮನೆಗಳಲ್ಲೆಲ್ಲ ಎಲ್ಲಾ ಕಡೆಗಳನ್ನ ನೋಡಿದಾಗ ಈಗಲೂ ಕೂಡ ಆ ಒಂದು ಪೂಜೆ ಭಕ್ತಿ ಅನ್ನೋದನ್ನ ಕಾಣ್ತಾ ಇದೀವಿ. ಆ ತರನೇ ಆ ವಿಗ್ರಹಗಳನ್ನ ಪೂಜೆ ಮಾಡುವಂಥದ್ದು ಇದು ಅವ್ರು ಜಾಸ್ತಿ ಇರ್ತದೆ. ಅವಾಗ ಅವ್ರೇನ್ ಮಾಡ್ಬಿಡ್ತಾರೆ, ನಿಮ್ಮನ್ನ ಆ ವಿಗ್ರಹಾರಾಧನೆಗೆ ಒಳಪಡಿಸ್ಬಿಡ್ತಾರೆ. ಆದ್ರಿಂದ ನೀವು ಮದುವೆ ಮಾಡ್ಕೊಳ್ಬೇಡಿ ಅಂತಾನು ಹೇಳಿರ್ತಾರೆ. ಆದ್ರೆ ಇದೆಲ್ಲವನ್ನು ಮೀರ್ತಾನೆ ಬರುವಂತ ಈ ಒಂದು ಇಸ್ರಾಯೇಲ್ ಮತ್ತು ಯಹೂದ್ಯ ಜನಾಂಗಗಳು, ಇಸ್ರಾಯೇಲ್ ಅಂತಾನೆ ಹೇಳೋಣ ನಾವೆಲ್ಲರನ್ನು ಸೇರಿಸಿ, ಆ ಜನಾಂಗಗಳು ಮೀರ್ತಾ ಪಾಪ ಮಾಡ್ತಾ ಆಗಿಂದಾಗೆ ಪಾಪಗಳನ್ನು ಮಾಡ್ತಾರೆ. ಸಲ್ಮೋನ್ ಕಾಲದಲ್ಲಿ ಕೂಡ ಸಲ್ಮೋನ್ ಅರಸನು ಕೆಟ್ಟೋಗ್ಲಿಕ್ಕೆ ಇದೇ ಒಂದು ದೊಡ್ಡ ಕಾರಣ ಆಗ್ತದೆ. ಆತನು ಅನ್ಯರನ್ನ ಬೇರೆ ಪ್ರೀತಿ ಮಾಡಿದಾಗ ಗುಡ್ಡದ ಮೇಲೆಲ್ಲ ಧೂಪನ ಹಾಕ್ಸ್ತಾರೆ. ಆಶೇರ್ ವಿಗ್ರಹ ಸ್ತಂಭಗಳು ಬೇರೆ ದೇವತೆಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದಾಗ ದೇವರಿಗೆ ಸೆಟ್ ಆಗ್ತದೆ. ಅದೇ ತರ ಈ ಅರಸನ ಕಾಲದಲ್ಲಿ ಕೂಡ, ಇದಕ್ಕೆ ಹಿಂದಿದ್ದ ಅರಸನ ಕಾಲದಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅರಸನಾದ ಆಮೋನ ಈ ತರ ಎಲ್ಲ ಕಾಲದಲ್ಲಿ. ಆದ್ರೆ ಯೋಷಿಯನ್ ಕಾಲದಲ್ಲಿ ಏನಾಗುತ್ತೆ, ಅವನು ಒಳ್ಳೆಯವನು ಅಂತ ನಾವು ನೋಡ್ತೀವಿ. 22ನೇ ಅಧ್ಯಾಯದ 1ನೇ ವಚನದಲ್ಲಿ ಯೋಷಿಯನು ತಾನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನ 30 ವರ್ಷ ಆಳಿದನು ಅಂತೆಲ್ಲ ಬಂದು ಕೊನೆಯಲ್ಲಿ ಏನ್ ಹೇಳ್ತದೆ ಅಂದ್ರೆ 2ನೇ ವಚನದಲ್ಲಿ ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು ಅಂತ. ಒಳ್ಳೆಯವನಾದಂತ ಒಬ್ಬ ಅರಸ ಈತ. ಈ ಒಳ್ಳೆಯವನಾದಂತ ಅರಸ ಏನ್ ಮಾಡಿದಾನೆ, ಆತನ ಇಸ್ರಾಯೇಲ್ ಜನರಲ್ಲಿ ಅಲ್ಲಿದ್ದಂತ ಯಹೂದ್ಯರಲ್ಲಿ ಎಲ್ಲಾ ಕಡೆಗಳಲ್ಲಿ ಇದ್ದಂತ ಆ ಒಂದು ವಿಗ್ರಹ ಆರಾಧನೆಯನ್ನ ಬಂದ್ ಮಾಡಿದ್ದಾನೆ. ನೋಡಿ, ಇಲ್ಲಿ ಆತನು 22ನೇ ಅಧ್ಯಾಯದಲ್ಲೆಲ್ಲ ಓದ್ಕೊಂಡು ಬರುವಾಗ ಯಾಜಕರನ್ನ ಕರೆಸಿ ಯಾಜಕರಿಗೆಲ್ಲ ಅಲ್ಲಿ ದೇವಾಲಯವನ್ನೆಲ್ಲ ಶುದ್ಧಿ ಮಾಡ್ಲಿಕ್ಕೆ ಬೇಕಾದ ಎಲ್ಲಾ ರೀತಿಯಾದಂತೆ ಏರ್ಪಾಡುಗಳನ್ನ ಅಲ್ಲಿ ಮಾಡ್ತಾರೆ. ಮತ್ತೆ 11ನೇ ವಚನದಲ್ಲಿ ನಾವು ನೋಡುವಾಗ ಅರಸನು ಧರ್ಮೋಪದೇಶದ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹೊರಕೊಂಡು ಅಂತ ಬರ್ತದೆ. ಅಂದ್ರೆ ವಾಕ್ಯಗಳನ್ನ ಓದ್ತಾನೆ ಇರ್ಲಿಲ್ಲ ಕೆಲವರು. ಈಗಲೂ ಕೂಡ ವಾಕ್ಯನ ಓದ್ದೆ ಪ್ರಸಂಗ ಮಾಡೋರು ಇದೀವಿ ನಾವು ಎಷ್ಟೋ ಜನ. ಆ ಅರಸನು ಕೂಡ ಅಥವಾ ಲೀಡರ್ಶಿಪ್ ಮಾಡೋರು ಕೂಡ ಜಾಸ್ತಿ ವಾಕ್ಯ ಓದೋದು ಇಲ್ಲ. ಬರೀ ಆ ಕೆಲಸ ಈ ಕೆಲಸ, ಆಫೀಸ್ ಕೆಲಸ ಮತ್ತೆ ಬೇರೆ ಕೆಲಸಗಳ ನಿಮಿತ್ತ ನಾವು ಓಡಾಡ್ತಿರ್ತೀವಿ, ಆ ವಾಕ್ಯನೇ ಓದಲ್ಲ. ಈಗ ಅರಸ ಕೂಡ ವಾಕ್ಯಗಳನ್ನ ಕೇಳಿರುದಿಲ್ಲ, ಓದಿರುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪ್ರಕಟ ಆದಾಗ ಅವನ ಬಟ್ಟೆ ಹರ್ಕೊಂಡು ಅದರಲ್ಲಿದ್ದಂತೆ ಎಲ್ಲಾ ಕಾರ್ಯಗಳನ್ನ ಮಾಡ್ಬೇಕಂತ ಅಪ್ಪಣೆ ಕೊಟ್ಟು ಅವುಗಳನ್ನೆಲ್ಲ ಅವನು ಮಾಡ್ಲಿಕ್ಕೆ ತಯಾರು ಮಾಡ್ತಾನೆ. ಅದರಂತೆ ಇಲ್ಲಿ ಕೂಡ ಆತನು ಏನ್ ಮಾಡ್ತಾನೆ, ದೂತರ ಮುಖಾಂತರ ಯೆರೂಸಲೇಮಿನಲ್ಲಿ ಯಹೂದ ಪ್ರಾಂತದ ಎಲ್ಲಾ ಊರುಗಳಲ್ಲಿ ಹಿರಿಯರನ್ನ ಕರೆಸ್ತಾರೆ. ಯೆರೂಸಲೇಮಿನಲ್ಲಿ ಬೇರೆ ಎಲ್ಲಾ ಮತ್ತು ಪ್ರವಾದಿಗಳನ್ನ ಕರ್ಕೊಂಡು ಅಲ್ಲಿ ಕೂತ್ಕೊಂಡು ಚಿಕ್ಕವ್ರು ಮೊದಲುಕೊಂಡು ದೊಡ್ಡವರಿಗೂ ಅವನನ್ನು ಹಿಂಬಾಲಿಸಿದರು. ಯಾರನ್ನೆಲ್ಲ ಆ ಒಂದು ರಾಜನ್ನ ಮತ್ತೆ ಅಲ್ಲಿದ್ದಂತ ಯಾಜಕರನ್ನ. ಈಗ ಒಂದು ಸಂದರ್ಭದಲ್ಲಿ ನಿಬಂಧನ ಗ್ರಂಥದಲ್ಲಿ ಇರುವ ಸಂಪೂರ್ಣವಾಗಿ ಓದಿಸ್ತಾರೆ. ಮತ್ತೆ ನೋಡಿ, ಎರಡನೇದಾಗಿ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಅನುಸರಣೆ ಪೂರ್ಣಗೊಳಿಸುವುದಾಗಿಯೂ ಪೂರ್ಣ ಪ್ರಮಾಣದಿಂದ ಕೈಗೊಳ್ಳುವುದಾಗಿ ಅವರು ಅಲ್ಲಿ ವಿಧಿಬಂಧನೆಯನ್ನ ಮಾಡ್ತಾರೆ ಅಂತಕ್ಕಂಥ ವಿಷಯವನ್ನ ನಾವು ನೋಡ್ತೀವಿ. ಮತ್ತೆ ನಿಬಂಧನೆ ಮಾಡೋದಲ್ಲದೆ 4ನೇ ವಚನದಲ್ಲಿ ನೋಡ್ತೀವಿ ಏನಂತಂದ್ರೆ, ತರುವಾಯ ಅವರು ಮಹಾಯಾಜಕನಾದ ಇಲ್ಕಿಯ ಮತ್ತು 2ನೇ ತರಗತಿ ಯಾಜಕರು, ದ್ವಾರಪಾಲಕರು ಇವರ ಮುಖಾಂತರವಾಗಿ ಏನ್ ಮಾಡ್ತಾರೆ 4ನೇ ವಚನದಲ್ಲಿ ಅಂದ್ರೆ, ಆ ಯೆಹೋವನ ವಾಕ್ಯದ ಪ್ರಕಾರ ಆ ನಿಬಂಧನೆ ಗ್ರಂಥದಲ್ಲಿ ಬರ್ದಿದ್ದಲ್ಲ, ಈ ವಚನಗಳೆಲ್ಲ ನನಗೆ ಹೇಳಿದ್ನಲ್ಲ, ದಶಾಜ್ಞೆಗಳಿರ್ಬೋದು, ಬೇರೆ ವಚನಗಳು, ಅದಕ್ಕೆ ಆಧಾರವಾಗಿ ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ ಅದಲ್ಲಿ ಕೂಡ ಕೊಟ್ಟಿರುವ ಅನೇಕ ಎಲ್ಲ ವಿಧಿ ಮೊರೆಗಳು, ವಿಧಿವಿಧಾನಗಳನ್ನ ಅವರು ಓದಿ ತಿಳ್ಕೊಂಡವರಾಗಿ ಆ ವಿಗ್ರಹಾರಾಧನೆಯನ್ನ ಸಂಪೂರ್ಣ ತೆಗೆಸ್ತಾರೆ. ಯಾಕಂದ್ರೆ ಈ ಈ ಒಂದು ಯೆಹೋವನ ಆಲಯದೊಳಗ ಇವೆಲ್ಲ ತಂತಂದು ಸೇರ್ಸ್ಕೊಂಡಿರ್ತಾರೆ. ನೋಡ್ರಿ, ಯೆಹೋವನ ಆಲಯದೊಳಗೆ ಏನಿತ್ತು ನಿಮ್ಗೆ ಗೊತ್ತಿದೆ. ಯೆಹೋವನ ಆಲಯದೊಳಗೆ ಏನಿತ್ತು, ಆದ್ರೆ ಇಲ್ಲಿ ಏನಿದೆ ಅಂತ ನೋಡೋಣ. ಏನಿದೆ? ಆಶೇರ್ ಎಂಬ ದೇವತೆಗೋಸ್ಕರ, ನೋಡ್ರಿ, ದೇವತೆಗೋಸ್ಕರ ಉಪಯೋಗಿಸ್ತಿದ್ದ ಎಲ್ಲಾ ಸಾಮಾನುಗಳು ಯೆಹೋವನ ಆಲಯದಿಂದ ತರಿಸಿ ಅಂತ ಹೇಳ್ತಾರೆ. ಈ ಆಶೇರು
ಬಾಳ ಈ ದೇವರುಗಳೆಲ್ಲ ಎಲ್ಲಿದ್ವು? ಫಿಲಿಸ್ಟಿಯರ್ ದೇವರುಗಳು, ಬಾಳ್ ದೇವರು, ಫಿಲಿಸ್ಟಿಯರ್ ದೇವರುಗಳು. ಅವರು ಇವ್ರ ಸುತ್ತಮುತ್ತ ವಾಸ ಮಾಡ್ತಿದ್ದಂತ ಜನಾಂಗಗಳು ಈ ಫಿಲಿಸ್ಟಿಯರ್ ಒಬ್ರು ಬಾಳ ಮೇನ್, ಗೊತ್ತಾಯ್ತ್ರಾ? ಈ ಇವ್ರು ಇಸ್ರಾಯೇಲ್ರು ಏನು ಹೋಗಿ ಅವ್ರಿಗೆ ತಮ್ಮ ದೇವರ ಮಹಿಮೆಯನ್ನೇ ಹೇಳ್ಬೇಕು ಹೊರತು ಅವ್ರನ್ನ ತಗೊಂಡ್ ಬಂದ ಇವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಎಲ್ಲಿ ಇಟ್ಕೊಂಡಿದ್ದಾರೆ? ಆಲಯದೊಳಗೆ ಇಟ್ಕೊಂಡಿದ್ದಾರೆ. ನೋಡಿ ಏನಿದೆ, ಆಶೇರ್ ಎಂಬ ದೇವತೆಗೋಸ್ಕರ ಆಕಾಶ ಸೈನ್ಯದ, ನೋಡಿ ಇನ್ನು ನೆಕ್ಸ್ಟ್, ಆಕಾಶ ಸೈನ್ಯಕ್ಕೋಸ್ಕರ ಉಪಯೋಗಿಸಿದ್ದ ಎಲ್ಲಾ ಸಾಮಾನುಗಳು, ಕೆಲವು ಸಾಮಾನು ಬೇಕಾಯ್ತವಲ್ಲ, ಯೆಹೋವನ ಆಲಯದಿಂದ ತರಿಸಿ ಯೆರೂಸಲೇಮಿನಲ್ಲಿ ಹೊರಗಿರುವ ಕಿದ್ರೋನ್ ಬಯಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನು ಬೇತೇಲಿಗೆ ಕಳುಹಿಸಿದನು. ಇದಲ್ಲದೆ ಯೆಹೋವದ ಪ್ರಾಂತ್ಯದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಸುತ್ತಣ ಪ್ರದೇಶಗಳಲ್ಲಿ ಇದ್ದ ಪೂಜಾ ಸ್ಥಳಗಳ ವಿಗ್ರಹಗಳಿಗೂ ಬಾಳನಿಗೂ ಸೂರ್ಯ ಚಂದ್ರ ನಕ್ಷತ್ರ ಗಳಿಗೋಸ್ಕರ ಆಕಾಶ ಸೈನ್ಯಕ್ಕೂ ಧೂಪ ಸುಡುವುದಕ್ಕಾಗಿ ಯಹೂದ ರಾಜರಿಂದ ನೇಮಿಸಲ್ಪಟ್ಟ ಎಲ್ಲ ಪೂಜಾರಿಗಳನ್ನು ತೆಗೆದು ಹಾಕಿದನು. ನೋಡಿ, ಯಹೂದ ರಾಜರುಗಳೇ ತರ ಮಾಡಿದ್ದಾರೆ. ಯಹೂದ ಅಂದ್ರೆ ಏನ್ ಅರ್ಥ? ಯೇಸು ಸ್ವಾಮಿ ಹುಟ್ಟ ಅಂತ ಕುಲ ಅದು, ಯಹೂದ್ಯ ಕುಲ. ಅದೇ ಯಾಜಕ ಧರ್ಮವನ್ನು ಮಾಡುವಂತ ಒಂದು ಕುಲ, ಅದು ಯಹೂದ ಕುಲ. ಆಯ್ತಾ? ಮಾತ್ರವಲ್ಲದೆ ಇಸ್ರಾಯೇಲ್ ಯಾಜಕ ಅಲ್ಲ, ಇದು ಏನು ರಾಜರುಗಳು ಬಂದಿದ್ದಂತ ಕುಲ ಅದು ಇಸ್ರಾಯೇಲ್, ಯಹೂದ ಕುಲ. ಆ ರಾಜರುಗಳು ಆ ಕುಲದಲ್ಲೇ ಬರೋದು. ಹಾಗಾಗಿ ಅಂತ ಒಂದು ಕುಲದವ್ರೆ ಏನಾಗಿದ್ದಾರೆ ಅಂದ್ರೆ, ಇಲ್ಲಿ ಪೂಜಾರಿಗಳನ್ನ ನೇಮಿಸ್ಬಿಟ್ಟು ಆ ವಿಗ್ರಹಗಳನ್ನ ಇಲ್ಲಿ ಬಾಳು ಆಶೇರು ಇದೆಲ್ಲ ಬರ್ದೈತೆ. ಅದಿಲ್ಲದೆ ಇನ್ಯಾವ ಇಟ್ಟಿದ್ರು ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಸುತ್ತಮುತ್ತ ಜನಾಂಗಗಳು ತೆಗೆದು ಹಾಕಿ ಯೆಹೋವನ ಆಲಯದಲ್ಲಿದ್ದ ಆಶೇರ್ ವಿಗ್ರಹ ಸ್ತಂಭವನ್ನು ತರಿಸಿ ಯೆರೂಸಲೇಮ್, ನೋಡಿ ಆಶೇರ್ ವಿಗ್ರಹ ಸ್ತಂಭ ಯೆರೂಸಲೇಮಿನ ಆಲಯದಲ್ಲಿ ಇದ್ದಂಥದ್ದು. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಸಂಜೆ ಹೊರಗಿರೋ ಕಿದ್ರೋನ್ ಹಳ್ಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಮಾಡಿ ಆ ಪುಡಿಯನ್ನು ಕನಿಷ್ಠ ಜನರ ಸ್ಮಶಾನದಲ್ಲಿ ಹಾಕಿಸಿದನು. ಆ ಸ್ಮಶಾನ ಕೂಡ ತಗೊಂಡೋಗಿ ಆ ಒಂದು ಪುಡಿನ ಒಂದು ಸ್ಮಶಾನ, ಕನಿಷ್ಠ ಜನರ ಸ್ಮಶಾನ ಇರ್ತಾವಲ್ಲ, ಈಗಲೂ ಇದಾವೋ ಆಗ್ಲೂ ಇರ್ತಾವ, ಅಂತ ಒಂದು ಸ್ಮಶಾನಕ್ಕೆ ತಗೊಂಡೋಗಿ ಹಾಕ್ಬಿಡ್ತಾನೆ. ಇದನ್ನು ಪೂರ್ತಿ ಇದೆ ಓದ್ಲಿಕ್ಕೆ. ಇದ್ರಲ್ಲಿ ಅರ್ಥ ಇಷ್ಟೇ, ಏನಂದ್ರೆ ಒಂದು ಸಂಸ್ಥಾಪನೆ ಮಾಡೋ, ಒಂದು ಧರ್ಮ ಸಂಸ್ಥಾಪನೆ ಮಾಡ್ಬೇಕು ನಾವು. ಈ ತರ ಅಲ್ಲ, ಇದನ್ನ ಮಾಡುವಾಗ ಅಷ್ಟು ಸುಲಭ ಆಗೋದಿಲ್ಲ. ಒಂದು ಚರ್ಚಲ್ಲಿ ಕೂಡ ಈ ತರ ಅನ್ಯಾಯ ಅಕ್ರಮಗಳು ನಡೀತಿರ್ತಾವೆ. ಯೇಸು ಸ್ವಾಮಿ ಬಂದಾಗ್ಲೂ ಕೂಡ ಯೆರೂಸಲೇಮ್ ದೇವಾಲಯದಲ್ಲಿ ಇದೇ ತರನೇ ಅನೇಕ ವಿಷಯಗಳು ನಡೀತಾ ಇತ್ತು. ಅವ್ರು ಏನ್ ಮಾಡ್ತಾರೆ ಯೇಸು ಸ್ವಾಮಿ ಅಂದ್ರೆ, ಅವಾಗ ದೇವಾಲಯದಲ್ಲಿ ಮಾರವರು ಕೊಳ್ಳವರು ಇವರೆಲ್ಲ ಇರ್ತಾರೆ. ಅವ್ರಿಗೆಲ್ಲ ಚಾಟಿ ತಗೊಂಡು ಬೀಸಿ ಅದನ್ನ ಶುದ್ಧಿ ಮಾಡಿ, ನನ್ನ ಆಲಯ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದೇ, ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಅಂತ. ನೋಡಿ, ಈಗ ಈ ರೀತಿ ಮಾಡೋದ್ರಿಂದ ಕಳ್ಳರ ಗವಿ ಆಗಿತ್ತು ನಮ್ಮ ಯಾವ್ದು ಈ ಆಲಯ, ಕಳ್ಳರ ಗವಿ ತರಾನೇ ಇದು. ಈ ಯಾರಕ್ಕೆ ಇದೆಲ್ಲ ಇಟ್ಕೊಂಡಿರ್ತಾರೆ ಜಾಸ್ತಿ ಅಂತಂದ್ರೆ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ. ನೋಡಿ, ಸಾಧಾರಣವಾಗಿ ಈ ಚರ್ಚ್ಗಳಲ್ಲಿ ಕೂಡ ಅಟ್ರಾಕ್ಟ್ ಮಾಡುವಂತ ಒಂದು ಪದ್ಧತಿ ಇರ್ತದೆ. ದೇವ್ರ ವಾಕ್ಯ ಇಟ್ಟು ಅಟ್ರಾಕ್ಟ್ ಮಾಡ್ಬೇಕು ಯಾವಾಗ ನಾವು. ಇವ್ರು ಏನ್ ಮಾಡ್ತಾರೆ, ಆ ವಿಗ್ರಹ ಇಟ್ಟು ಈ ವಿಗ್ರಹ ಇಟ್ಟು ಬಾಳ್ನಿಟ್ಟು, ಬಾಳ್ನೊಂದಿಡೋದು, ಆಶೀರ್ನೊಂದಿಡೋದು, ಇನ್ನು ಎಂತೆಂಥದ್ದು ಇದಾವ್ ಬೇಕಾದವು. ಆಯ್ತಾ? ಈ ತರ ಆಯ್ತಾ? ಈ ಇಸ್ರಾಯೇಲ್ರ ಬಗ್ಗೆ ನಾವು ನೋಡುವಾಗ ಈ ಆಕಾಶ ಚಂದ್ರ ನಕ್ಷತ್ರ ನೋಡಿ, ಬಾಳನಿಗೂ ಸೂರ್ಯನಿಗೂ ಚಂದ್ರ ನಕ್ಷತ್ರ ಈ ಸುತ್ತಮುತ್ತ ಈ ರೀತಿ ಇಟ್ಕೊಂಡಾಗ ಏನಾಗ್ತದೆ ಅಂದ್ರೆ, ಜನಗಳು ಬರ್ತಾರೆ ಚರ್ಚಿಗೆ ತುಂಬಾ, ಆಲಯಕ್ಕೆ. ಯಾವ್ದ್ರ ಮೇಲೆ, ಯಾವ್ದೋ ಒಂದು ವಿಗ್ರಹದ ಮೇಲೆ, ಆದ್ರೆ 100 ವಿಗ್ರಹ ನಾವು ಅಲ್ಲಿ ಇಡುವಾಗ ಯಾವ್ದಾದ್ರು ಒಂದು ವಿಗ್ರಹದ ಮೇಲೆ ಅವ್ರಿಗೆ ಭಕ್ತಿ ಜಾಸ್ತಿ ಇರ್ತದೆ. ಈಗಲೂ ಕೂಡ ಕೆಲವು ಚರ್ಚ್ಗಳಲ್ಲಿ, ಕಥಲಿಕ್ ಅಲ್ಲಿ ಇಲ್ಲೆಲ್ಲ ನೋಡಿದಾಗ ಆತರ ಇರ್ತದೆ. ಬೇರೆ ಬೇರೆ ಒಂದು ವಿಗ್ರಹಗಳೆಲ್ಲ ಅಲ್ಲಿ ನೀವು ಕಾಣ್ತೀವಿ. ಆದ್ರೆ ಇಲ್ಲಿ ಕೂಡ ಹಾಗೆ ದೇವರಾಲಯ, ಯೆಹೋವನ ಆಲಯದೊಳಗೆ ಆಶೀರ್ ವಿಗ್ರಹ ಸ್ತಂಭ. ದೇವ್ರಿಗೆ ಎಷ್ಟು ಅವಮಾನ, ಎಷ್ಟು ಅದನ್ನ ನೆನ್ಸಕ್ಕಾಗಲ್ಲ ನನಗೆ ಅನೇಕ ಸಂದರ್ಭದಲ್ಲಿ. ಈ ತರ ಒಂದು ನಮ್ಮ ಆಲಯಗಳಲ್ಲಿ ಏನಿರುವುದಿಲ್ಲ, ಒಂದು ಪೇಂಟಿಂಗ್ ಇರ್ತದೆ, ಪೇಂಟ್ ಅಲ್ಲಿ ಕೂಡ ಕೆಲವರು ಏಸುಸ್ವಾಮಿ ಚಿತ್ರ ಇವು ಬರ್ಸಿರ್ತಾರೆ, ಕೆಲವರು ಅದನ್ನು ಮಾಡ್ಸಿರಲ್ಲ, ಶಿಲ್ಬೆ ಇರ್ತದೆ ಅಷ್ಟೇ. ಅಟ್ರಾಕ್ಟ್ ಇರುವುದಿಲ್ಲ, ಜನಗಳ ಕಡಿಮೆ ಬರ್ತಾರೆ. ಬರ್ಲಿ,
ಜನಗಳನ್ನ ನಾವು ಸಾಧಾರಣವಾಗಿ ದೇವರ ವಾಕ್ಯದನ್ನ ಹೇಳಿ ದೇವರ ವಾಕ್ಯ ಅವರ ಮನಸ್ಸಲ್ಲಿ ತುಂಬಿಸಿ ಮಾಡ್ಬೇಕು ಹೊರತು ಈ ರೀತಿಯಾದಂತ ವಸ್ತುಗಳನ್ನ ಇಟ್ಟೆ ಅಟ್ರಾಕ್ಟ್ ಮಾಡುವಂಥದ್ದಲ್ಲ. ಅದೊಂದು ವಿಗ್ರಹನೇ. ಆ ವಸ್ತುವಿನ ಮೇಲೆ ಭಕ್ತಿ ಇಟ್ಕೊಂಡು ಚರ್ಚೆಗೆ ಬಂದ್ರೆ ಅದು ವಿಗ್ರಹನೇ ಆಗುವಂಥದ್ದು. ಆ ಪೇಂಟಿಂಗ್ಸ್ ಮೇಲೆ, ಆ ಯೇಸುವಿನ ಒಂದು ಯಾವುದೋ ಒಂದು ಚಿತ್ರದ ಮೇಲೆ ಅಲ್ಲ ಪ್ರೀತಿ ಉಳ್ಳ ಅದು ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಅಷ್ಟೇ ಸಾಕು. ನಮ್ಗೆಲ್ಲ ಇದು ಅರ್ಥ ಆಗ್ತದೆ. ವಿಗ್ರಹ ಆರಾಧನೆಯನ್ನೇ ನಾವು ಮಾಡಬಾರದು ಅಂತ ಇರುವಂತ ಸಂದರ್ಭದಲ್ಲಿ, ಈ ರೀತಿಯಾಗಿ ಮಾಡತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಅವರು ಶುದ್ಧಿ ಮಾಡುವಂತದ್ದನ್ನ ನಾವು ಕಾಣ್ತೇವೆ. ಆದ್ರಿಂದಲೇ ಇದನ್ನು ದಾವೀದನ ಮಾರ್ಗದಲ್ಲಿ ಇದ್ದ ಒಳ್ಳೆಯ ರಾಜ ಎಂಬುದಾಗಿ ನಾವು ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಆದ್ರಿಂದ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ನೋಡ್ತೀವಿ ನಮ್ಮ ಹೃದಯನೇ ದೇವರ ಆಲಯ. ನಮ್ಮ ಹೃದಯನೇ ದೇವರ ಆಲಯದಲ್ಲಿ, ಯೆಹೋವನ ಆಲಯದಲ್ಲಿ ಯಾರ್ಯಾರು ಇರ್ಬೇಕಪ್ಪ ಅಂತ ನಾವು ನೋಡಿದ್ರೆ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇರ್ಬೇಕು. ದೇವರ ಆಲಯದಲ್ಲಿ ಯಾರಿರ್ಬೇಕು? ಯೇಸು ಸ್ವಾಮಿ ಇರ್ಬೇಕು. ಆಮೇಲೆ ಯೇಸು ಸ್ವಾಮಿ ವಾಕ್ಯಗಳಿರ್ಬೇಕು, ಯೇಸು ಸ್ವಾಮಿ ಕಾರ್ಯಗಳಿರ್ಬೇಕು, ಪರಿಶುದ್ಧತೆ ಇರ್ಬೇಕು, ಒಳ್ಳೆ ವಾತಾವರಣ ಇರ್ಬೇಕು. ವಿಗ್ರಹ ಇಲ್ಲಿ ಇರ್ಲೇಬಾರ್ದಲ್ವಾ? ಸ್ವಾಮಿ ಹೇಳ್ತಾರೆ, ನೀವೇ ದೇವರ ಆಲಯವಾಗಿದ್ದೀರಿ, ನಿಮ್ಮಲ್ಲಿ ನಿಮ್ಮ ಹೃದಯ ದೇವರ ಆಲಯ, ನಿಮ್ಮಲ್ಲೇ ನಾವು ವಾಸ ಮಾಡ್ತೀವಿ. ನೀವೇ ಆ ದೇವರ ಆಲಯವಾಗಿದ್ದೀರಿ ಎಂದು ದೇವರು ನಿಮ್ಮೊಳಗೆ ವಾಸ ಮಾಡ್ತೇನೆ ನಿಮಗೆ ತಿಳಿಯೋದು ಅಂತ ಕೇಳ್ತಾರೆ. ಆಲಯದೊಳಗೆ ಯೇಸು ಸ್ವಾಮಿ ಇಲ್ದೇನೆ ವಿಗ್ರಹ ಇದ್ರೆ, ಅಥವಾ ಆಶೀರ್ ಸ್ತಂಭ ಇದ್ರೆ, ಅಥವಾ ಇನ್ನೇನೋ ಒಂದಿದ್ರೆ ಏನಾಗ್ತದೆ ಅಂದ್ರೆ ನಮ್ಮ ಒಂದು ಕಾರ್ಯವು ಜಯವಾಗುವುದಿಲ್ಲ. ಮಾತ್ರವಲ್ಲದೆ ನಮ್ಮ ಪರಿಶುದ್ಧತೆಯಲ್ಲಿ ನಾವು ಇರೋದಿಲ್ಲ. ಆದ್ರಿಂದ ನಾವು ನಮ್ಮನ್ನು ಕೂಡ ನಾವು ಪುನಃ ಸ್ಥಾಪನೆ ಮಾಡ್ಕೊಳ್ಬೇಕು. ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ವಾಸ ಮಾಡುವಂತ ಯಾರು ಅಂತ, ಪರಿಶುದ್ಧಾತ್ಮನ ಇಲ್ಲ ಇದು ಅಂತಕ್ಕಂಥದ್ದು. ನಮ್ಮಲ್ಲಿರುವಂತ ವಿಗ್ರಹಗಳನ್ನ ತೆಗೆದು ಹೊರಗೆ ಹಾಕ್ಬೇಕು. ಆಗ ದೇವರಿಗೆ ಮಾತ್ರ ಇಷ್ಟ ಆಗ್ತದೆ. ಪ್ರೀತಿಯುಳ್ಳ ಈ ರೀತಿಯಾದಂತ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತ ಒಬ್ಬ ವ್ಯಕ್ತಿ ಏನು ಕೂಡ ನಾವು ಸತ್ಯವೇದದಲ್ಲಿ ಈಗ ನಾವು ನೋಡಿದೆವು ಯೋಷಿಯ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ದೇವರ ವಾಕ್ಯವನ್ನು ಈ ರೀತಿಯಾಗಿಯೇ ಈ ಲೋಕದಲ್ಲಿ ಹರಡುತ್ತಾ ಅದರ ಪ್ರಕಾರ ಜೀವಿಸುತ್ತಾ ಅದನ್ನು ಆ ವಿಷಯಗಳನ್ನ ಜನರಿಗೆ ತಿಳಿಸಿ ಅದರಂತೆ ಕಾರ್ಯಗಳನ್ನು ಮಾಡಿದಂತೆ ಮಿಷನರಿಗಳ ವಿಷಯದಲ್ಲಿ ಕೂಡ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಮಿಷನರಿ ಯಾರಪ್ಪ ಅಂದ್ರೆ ಈ ದಿವಸದಲ್ಲಿ ಎಮಿಲ್ ರಿಕ್ಟರ್ ಅಂತಕ್ಕಂಥದ್ದು. 1875 1968 ಸುಮಾರು 95 ವರ್ಷಗಳ ಕಾಲ ಇವರು ಇಲ್ಲಿ ಜೀವಿಸುವಂತದ್ದನ್ನ ನಾವು ನೋಡ್ತೀವಿ. ಈಗ ಇವರ ವಿಷಯದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಣ, ತಿಳ್ಕೊಳ್ಳೋಣ. ಎಮಿಲ್ ರಿಕ್ಟರ್ ಒಬ್ಬ ಜರ್ಮನ್ ಕ್ರೈಸ್ತ ಸುವಾರ್ತಿಕ ಮತ್ತು ಸುವಾರ್ತೆ ಸೇವೆ CMS ಸಂಸ್ಥಾಪಕರು. ಇವರು ಭಾರತ ದೇಶದಲ್ಲಿ ಅನಾಥ ಮತ್ತು ನಿರ್ಗತಿಕ ಮಕ್ಕಳಿಗೆ ಸೇವೆಯನ್ನ ಸಲ್ಲಿಸಲು ಇವ್ರ ಜೀವನವನ್ನ ಇವರು ಸಮರ್ಪಣೆ ಮಾಡ್ಕೊಳ್ತಾರೆ. ಅದು ಮಾತ್ರವಲ್ಲದೆ ಆರಂಭಿಕ ಜೀವನದಲ್ಲಿ ಇವರಿಗೆ ಎಮಿರಿಕ್ಟಲ್ ಪೂರ್ವ ಪರ್ಷಿಯಾದಿಂದ ಬಂದವರು ಮತ್ತು ಜರ್ಮನಿ ಫ್ರಾಂಕ್ಫರ್ಟ್ ನಲ್ಲಿರುವ ವಿದ್ಯುತ್ ಕಂಪನಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ರು. ಇವರು ಎರಡನೇ ಮಹಾಯುದ್ಧ ಸಮಯದಲ್ಲಿ ಅವರು ತೀವ್ರ ವೈಯಕ್ತಿಕ ನಷ್ಟವನ್ನು ಅನುಭವಿಸ್ತಾರೆ. ಅದರಲ್ಲಿ ಜರ್ಮನ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವರ ಏಕೈಕ ಮಗನ ಸಾವು ಕೂಡ ಒಂದು ಬಹಳ ದುಃಖ ಆಗ್ತದೆ ಅವರಿಗೆ. 1957ರಲ್ಲಿ ಅವರು ಭಾರತದ ಪಾದ್ರಿ PM ಸಾಮ್ಯುಯಲ್ ಅವರ ಧರ್ಮೋಪದೇಶದಲ್ಲಿ ಭಾಗವಹಿಸ್ತಾರೆ. ಇದು ಅವ್ರಿಗೆ ಒಂದು ತಿರುವಾಗುತ್ತೆ. ಏನಂದ್ರೆ ಭಾರತದಲ್ಲಿ ಬಡ ಮತ್ತು ಅನಾಥ ಮಕ್ಕಳ ದುಸ್ಥಿತಿ ಬಹಳ ಇದೆ, ತೀವ್ರವಾಗಿದೆ. ಅದರಿಂದ ಅವರು ಭಾವುಕರಾಗಿ ರಿಕ್ಟರ್ ಮಕ್ಕಳಿಗೆ ಸಹಾಯ ಮಾಡಲು ದೈವಿಕ ಕರೆಯನ್ನ ಹೊಂದಿ ಅವರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಅರ್ಪಿಸ್ತಾ ಇದ್ದಾರೆ.
ಅವ್ರ ದರ್ಶನ ಏನಾಗಿತ್ತಂದ್ರೆ, ಒಂದು ಸಣ್ಣ ಬೀಜ ಪ್ರಬಲವಾದ ಮರವಾಗಿ ಬೆಳೆಯುತ್ತೆ ಮತ್ತು ಅದು ಲೆಕ್ಕವಿಲ್ಲದಷ್ಟು ಚಿಗುರ ಆಗಿ ಹಗಲವಾಗಿ ಅದು ಹರಡುತ್ತೆ. ದೇವರ ಹೃದಯದಿಂದ ಹುಟ್ಟಿದ ದರ್ಶನ ಇದು. ಎಮಿಲ್ ಇಂತಹ ದರ್ಶನ ಪಡ್ಕೊಂಡು ಅವರು ಭಾರತದ ನಿರ್ಗತಿಕ ಮಕ್ಕಳಿಗೆ ಸೇವೆ ಸಲ್ಲಿಸಲು ಅಚಲವಾಗಿ ಸಮರ್ಪಣೆ ಮಾಡಿಕೊಂಡು ಅವರು ಭಾರತ ದೇಶಕ್ಕೆ ಬರ್ತಾರೆ. ಜರ್ಮನಿಯಿಂದ ಅವರು ಜರ್ಮನಿಯಲ್ಲಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದು ಶೀಘ್ರದಲ್ಲಿ ಭಾರತೀಯ ಮಣ್ಣಿನಲ್ಲಿ ಕೂಡ ಬೇರೂರ್ತದೆ. ಅದು ಭಾರತಕ್ಕೆ ಕೂಡ ಅದು ಬರುತ್ತೆ. ಆ ಸಂಸ್ಥೆ CMS ಎಂಬುದಾಗಿ. ಅದು ಈಗ ಭಾರತದಲ್ಲಿ 70ಕ್ಕೂ ಹೆಚ್ಚು ಶಾಖೆಗಳಿದೆ. 70ಕ್ಕೂ ಹೆಚ್ಚಿನ ಒಂದು ಶಾಖೆ ಇದೆ. ಅವರು ಸಾವಿರಾರು ಮಕ್ಕಳನ್ನ ತೆಗೆದುಕೊಂಡು ಸಾಕಿ ಅವರಿಗೆ ಬಟ್ಟೆ, ಆಹಾರ, ಗುಣಮಟ್ಟದ ಶಿಕ್ಷಣ, ದೈನಂದಿನ ಭಕ್ತಿ, ಪ್ರಾರ್ಥನೆ, ಹಾಡು, ಹೀಗೆ ಅವರ ಜೀವನವನ್ನ ರೂಪಿಸುವಂತ ಒಂದು ಸಂಸ್ಥೆ ಇದು CMS. ಒಂದು ರೀತಿ ಪುಟ್ಟ ಸ್ವರ್ಗ ಅಂತ ಹೇಳ್ಬೋದು. ದೇವರ ನಿಜವಾದ ನಿಷ್ಠಾವಂತ ಸೇವೆಯ ಮೂಲಕ ದೈವಿಕ ನಾಯಕ ಪೀಳಿಗೆ ಇದು ರಚಿಸುತ್ತದೆ. ಎಮಿಲ್ ಅವರ ದೃಷ್ಟಿಕೋನವು ಜೀವಂತ ವಾಸ್ತವವಾಗಿ ಅಲೆ ಇರ್ತದೆ. ಹೀಗೆ ಅವರು ಈ ಒಂದು ಸೇವೆಯನ್ನ ಮಾಡುವಂತದ್ದಾಗಿದೆ. ಮತ್ತೆ ಅವರು ದೇವರನ್ನು ಹುಡುಕುವಂತ ವ್ಯಕ್ತಿಗಳಿಗೆ ತರಬೇತಿ, ಅಸಂಖ್ಯಾತ ಹೃದಯಗಳಿಗೆ ಆಶ್ರಯ ತಾಣವಾಗಿ ಇದು ಬದಲಾಗ್ತಾ ಇದೆ. ಒಂದು ಭರವಸೆಯ ಜೀವನವನ್ನ ರೂಪಿಸಿ ಕೊಡುವಂತ ಒಂದು ತಾಣವಾಗಿ ಇವರ ಸೇವೆ CMS ಭಾರತದಲ್ಲಿ 70 ಒಂದು ಬ್ರಾಂಚ್ಗಳಾಗಿ ಈಗ ಇರುವುದನ್ನು ನಾವು ಕಾಣ್ತೀವಿ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬನು ಒಂದು ವಚನವನ್ನ ಹೇಳ್ತಾರೆ. ಈಗ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದಿ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಳ್ಳುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವಾದ ಮತ್ತು ನಿರ್ಮಲವಾದ ಭಕ್ತಿ ಅಂತ. ಈ ವಾಕ್ಯ ಪ್ರಕಾರ ಈ ಒಂದು ಕಾರ್ಯವನ್ನೇ ಇವರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಕೂಡ ಇಲ್ಲಿ ಕಲ್ವರಿ ಚಾಪಲ್ನಲ್ಲಿ ಕೂಡ ಇಂಥ ಅನೇಕ ಸೇವೆಗಳು ನಾವು ಮಾಡ್ತಾ ಇದೀವಲ್ವ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ದಿವಸ ಧ್ಯಾನ ಮಾಡಿದ ವಾಕ್ಯ ಹಾಗೂ ಈ ಒಂದು ಮಿಷನರಿ ಜೀವನ ಚರಿತ್ರೆಯನ್ನು ನಾವು ಗಮನಿಸುವಾಗ, ಈ ಮಿಷನರಿ ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಜರ್ಮನಿ ಒಳಗೆ ಅವ್ರ ಮಗನು ಸತ್ತೋಗ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ದೇವರ ಅವ್ರ ಕರೆಯನ್ನ ಅವ್ರು ಕೇಳೋದನ್ನ ನೋಡ್ರಿ. ಅನೇಕರಿಗೆ ತುಂಬಾ ಕಷ್ಟ ಬಂದಾಗ ಅಥವಾ ಮಕ್ಕಳು ಸತ್ತೋದಾಗ ಅಥವಾ ಏನೋ ಒಂದು ಆದಾಗ ದೇವ್ರ ಸೇವೆಯನ್ನು ಬಿಟ್ಟು ಓಡೋಗೋದು ಅಥವಾ ಏನೋ ಒಂದು ಆಗೋದು ಆಗ್ಬಿಡ್ತದೆ. ಆದ್ರೆ ಇವರು ಸಹ ದೇವರ ಕಡೆಗೆ ಒಪ್ಪಿಸ್ಕೊಂಡವರಾಗಿ ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿ ಆ ಸಂಸ್ಥೆ ಭಾರತ ದೇಶಕ್ಕೆ ಬಂದು 70 ಶಾಖೆ ಇಟ್ಟು ಅನೇಕ ಈ ಒಂದು ಕಾಲಘಟ್ಟದಲ್ಲಿ 1875-68 ಅಂತ ಇಲ್ಲೇನು ಬರೆಯಲ್ಪಟ್ಟಿದೆ, 1957 ಮೇಲೆ ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಬಡ ಮಕ್ಕಳು ನಮ್ಮ ಭಾರತ ದೇಶದೊಳಗೆ ವಿದ್ಯೆ ಮತ್ತು ಬಟ್ಟೆ ಇವರ ದುಸ್ಥಿತಿ ಬಹಳ ಇತ್ತು. ಅವಾಗ ಈಗಿನ ಒಂದು ಪರಿಸ್ಥಿತಿಗಿಂತ ಈಗ ಅನೇಕ ಫೆಸಿಲಿಟೀಸ್ಗಳನ್ನ ಗೌರ್ಮೆಂಟು ಮತ್ತು ಅನೇಕ NGOಗಳು ಅಥವಾ ನಾವು ಕೊಡ್ತಾ ಇದ್ದಾರೆ. ಆದ್ರೆ ಆಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಕಷ್ಟ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಸಂಸ್ಥೆ ಬಡ ಮಕ್ಕಳಿಗೆ ಬಹಳ ಸೇವೆಯನ್ನು ಸಲ್ಲಿಸಿದೆ. ಯೇಸು ಸ್ವಾಮಿ ಹೇಳಿದಂತ ಕಾರ್ಯಗಳನ್ನು ಮಾಡುವಂತದ್ದು ನಮ್ಮ ಧರ್ಮ. ಅದೇ ಧರ್ಮ ಸಂಸ್ಥಾಪನೆ. ಈಗ ನೋಡಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯ ಇಷ್ಟೆಲ್ಲ ಹೇಳ್ತಾ ಇದೆ. ನಾವು ಸೇವೆಗಳನ್ನ ಮಾಡ್ತಿದ್ವಿ. ಅನೇಕರು ಸೇವಕರು ಇದರಲ್ಲಿ ಇದ್ದಾರೆ, ಸೇವಕರಲ್ಲದೇ ಇದ್ದವರು ವಿಶ್ವಾಸಿಗಳು ಕೂಡ ಅನೇಕರು ಇಲ್ಲಿದ್ದೀರಿ. ಯೇಸು ಸ್ವಾಮಿ ಹೇಳಿದಂತ ಕಾರ್ಯಗಳನ್ನ ನಾವು ಮಾಡದೆ, ಯೇಸು ಸ್ವಾಮಿ ಹೇಳದೇ ಇರ್ತಕ್ಕಂಥವುಗಳನ್ನ, ವಾಕ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನಮ್ಮ ಚರ್ಚ್ ಒಳಗಡೆ ಅಥವಾ ನಮ್ಮ ಕಮಿಟಿ ನಮ್ಮ ಒಂದು ಹೃದಯದೊಳಗೆ ನಾವು ಸೇರಿಸ್ಕೊಳ್ಳೋದಂಥದ್ದಲ್ಲ. ದೇವರ ವಾಕ್ಯದಲ್ಲಿ ಇರ್ತಕ್ಕಂಥದ್ದನ್ನ ಸರಿ ಮಾಡಿ ಅದನ್ನು ಶುದ್ಧಿ ಮಾಡಿ ಒಂದು ಧರ್ಮ
ಸರಿಯಾಗಿ ನಡ್ಕೊಂಡು ಹೋಗ್ಬೇಕು, ಯೇಸು ಸ್ವಾಮಿ ಹೇಳಿದ ವಾಕ್ಯ ಅಂತಕ್ಕಂಥ ಆಸೆ ಪಟ್ಟು ಆ ರೀತಿ ಮಾಡಿದ. ಇಲ್ಲಿ ಎಮೇರಿಕ್ಟರ್ ಕೂಡ ಯೇಸು ಸ್ವಾಮಿ ಹೇಳಿದಂತ ವಾಕ್ಯಗಳ ಪ್ರಕಾರ ಅವರು ಏನ್ ಮಾಡಿದ್ರು, ತಮ್ಮ ಸಂಸ್ಥೆ ಸ್ಥಾಪನೆ ಮಾಡಿ ಆ ರೀತಿ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕಾರ್ಯ, ನೀ ಎಷ್ಟು ಬೈಬಲ್ ಓದಿದ್ರು, ನೀನ್ ಏನೇ ಮಾಡಿದ್ರು, ನಿನ್ನ ನಡವಳಿಕೆ, ನಿನ್ನ ಕಾರ್ಯದಲ್ಲಿ ನಿನ್ನ ಇದು ಇಲ್ಲ ಅಂದ್ರೆ ಅದು ಹೆಂಗೆ ದೇವರಿಗೆ ಸಮರ್ಪಿತವಾಗ್ತದೆ? ಸುಮ್ಮನೆ ಓದಿದ್ರೆ ಅದು ನಾಟಕ ಆಗ್ತದೆ. ನೋಡಿ, ಸಂಕಟದಲ್ಲಿ ಬಿದ್ದಿ ಇರುವ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ಈ ವಚನದಂತೆ ಈ ಸಹೋದರರು ಏನ್ ಮಾಡಿದ್ರು, ಆ ಒಂದು ಸಂಸ್ಥಾಪನೆಯನ್ನ ಮಾಡಿದ್ರು ಅವರು. ಅಂದ್ರೆ ಆ ವಚನದಲ್ಲಿ ಏನಿದೆ ಅದು ಮಾಡ್ಬೇಕಲ್ಲ ನಾವು, ಮಾಡೋಣ. ಏನು, ನಾನು ಜರ್ಮನ್ಲಿ ಇದ್ದೀನಿ, ಇಲ್ಲಿ ಇಷ್ಟೊಂದು ಮಕ್ಕಳಿದ್ದಾರೆ, ಅಲ್ಲಿ ಕೂಡ ಅನೇಕ ಯುದ್ಧದಲ್ಲಿ ಪ್ರಾಬ್ಲಮ್, ಅಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಮತ್ತೆ ಅಲ್ಲಿಂದ ಇತರ ಕಡೆಗೆ ಒಂದು ಸಹಾಯ. ಅದು ಆ ವಾಕ್ಯದ ಪ್ರಕಾರ ನಾನು ಜೀವಿಸ್ತಾ ಇದ್ದೀನಿ ಅಂತಕ್ಕಂಥದ್ದಾಗಿ. ಅದರಿಂದ ನಾವು ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಈ ರೀತಿಯಾದಂಥ ವಿಗ್ರಹಾರಾಧನೆಗಳು, ಈ ರೀತಿಯಾದಂಥ ಒಂದು ಕೆಟ್ಟ ಕಾರ್ಯಗಳು, ವ್ಯಭಿಚಾರ ಅಥವಾ ವಿಗ್ರಹಾರಾಧನೆ, ಸುಳ್ಳು, ಮೋಸ ಇದೆಲ್ಲ ಇದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅದನ್ನ ನಾವು ತೆಗೆದುಹಾಕ್ಬೇಕು. ಆಗ ನಮ್ಮ ಹೃದಯ ಪರಿಶುದ್ಧವಾಗ್ತದೆ, ಆಗ ನಮ್ಮ ಮನೆ ಪರಿಶುದ್ಧವಾಗ್ತದೆ. ಇಲ್ಲ, ಮನೆ ಸಿಕ್ಕಾಬಟ್ಟೆ ನಮಗೆ ಸಾಮಾನುಗಳಿರ್ಬೋದು, ಸಿಕ್ಕಾಬಟ್ಟೆ ಎಲ್ಲಾ ರೀತಿಯಾದಂತ ಇದು ನಮ್ಗೆ ಜಯ ಜಯ ಆಗ್ತಾ ಇರ್ಬೋದು. ಈ ಪಾಪಗಳಿದ್ರು ಕೂಡ ಅನೇಕ ಸಂದರ್ಭದಲ್ಲಿ ಚೆನ್ನಾಗಿರ್ತದೆ, ಸೈತಾನ ಹೆಲ್ಪ್ ಮಾಡ್ತಾ ಇರ್ತಾನೆ, ಆದ್ರೆ ಅದು ಟೆಂಪ್ರವರಿ. ನೋಡಿ, ಹಿಂದಿನ ಕಾಲದಲ್ಲಿ ಚರ್ಚ್, ಈ ಒಂದು ಆಲಯದೊಳಗೆ ಎಷ್ಟೊಂದು ವಿಗ್ರಹ ಇದೆ, ಏನಿದೆ, ಆದ್ರೂ ಕೂಡ ನಡ್ಕೊಂಡು ಬಂದಿದೆ ಅದು. ಹಂಗಂತ ನಾವು ಇದೆಲ್ಲ ಇದೇ ಚಂದ, ಇದೇ ಚಂದ, ಇದೇ ಚಂದ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಅದು ಒಂದ್ ದಿವಸ ನಮ್ಮನ್ನು ಮರಣಕ್ಕೆ ದುಡ್ತದೆ. ಇದು ಎಲ್ಲರೂ ಖಂಡಿತ ನಾವು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ವಾಕ್ಯದಲ್ಲಿ ಇರುವಂತೆ ನಾವು ನಡ್ಕೊಳ್ಬೇಕು, ಅದನ್ನ ಮಾಡ್ಬೇಕು, ಇತರರಿಗೆ ಅದನ್ನು ಹೇಳ್ಬೇಕು, ಅದರಿಂದ ಪ್ರಯೋಜನ ಆಗ್ಬೇಕು, ಅದರಿಂದ ದೇವರಿಗೆ ಮಹಿಮೆ ಆಗ್ಬೇಕು. ನಮಗೆ ದೊಡ್ಡಸ್ತಿಕೆ ಬರುವಂತದ್ದಲ್ಲ, ದೇವರಿಗೆ ಮಹಿಮೆ ಆಗ್ಬೇಕು. ಇದು ಧರ್ಮ ಸಂಸ್ಥಾಪನೆ. ಈ ರೀತಿಯಲ್ಲಿ ನಾವು ಮಾಡೋಣ, ದೇವರ ಆಶೀರ್ವಾದವನ್ನು ಹೊಂದೋಣ. ದೇವರ ಈ ವಾಕ್ಯಗಳನ್ನು ನಿಮ್ಮೆಲ್ಲರಿಗೆ ಆಶೀರ್ವದಿಸಲಿ, ಕೊಡಲಿ. ಆಮೇಲೆ ಪ್ರಾರ್ಥಿಸೋಣ. ಯೇಸು ಸ್ವಾಮಿ, ನೀನು ಆಶೀರ್ವಾದ ಮಾಡು. ಧರ್ಮ ಸಂಸ್ಥಾಪನೆ, ಪುನಃ ಸಂಸ್ಥಾಪನೆ. ಈ ಲೋಕದಲ್ಲಿ ನೀನಿದ್ದಾಗ ದೇವಾಲಯದಲ್ಲಿ ಅನ್ಯಾಯ ಅಕ್ರಮ ನಡೆಯುವಾಗ ಬಂದು ಚಾಟಿಗಳನ್ನು ಬೀಸಿದ್ರಿ, ಹೊರಡಿಸಿದ್ರಿ. ಆಗ ಸಿಟ್ಟಾದ್ರು ನಿನ್ ಮೇಲೆ ಅವರು, ಶಿಲ್ಬೆಗೆ ತಗೊಂಡೋಗಿ ಹಾಕುವಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಆ ರೀತಿಯಲ್ಲಿ ನಾವು ಸಹ ದೇವಾಲಯ ನಮ್ಮ ಹೃದಯದ ಆಲಯವಾಗಿರ್ಲಿ, ನಾವು ಸೇವೆ ಮಾಡುವ ಆಲಯದಲ್ಲಾಗಿರ್ಲಿ, ಅನ್ಯಾಯಗಳು, ಅಕ್ರಮಗಳು, ಕೆಟ್ಟ ಕಾರ್ಯಗಳು, ಅಸಹ್ಯವಾದಂತ ವಿಷಯಗಳು ನಡೀತಿದ್ರೆ ಅದನ್ನು ತೆಗೆದುಹಾಕುವಂತ ಸಹಾಯ. ಅದಕ್ಕೆ ಬೇಕಾದಂತೆ ಎಲ್ಲವನ್ನ ಅನುಗ್ರಹಿಸಿ. ನಮ್ಮ ಮನೆಗಳಲ್ಲಿ ಈ ರೀತಿಯಾದಂತ ವಿಗ್ರಹಾರಾಧನೆ ಇದ್ರೆ ತೆಗೆದುಹಾಕು, ನಮ್ಮ ಮನಸ್ಸೊಳಗೆ ಇದ್ರೆ ತೆಗೆದುಹಾಕು, ಮತ್ತು ನಮ್ಮ ಸಂಸ್ಥೆಗಳಲ್ಲಿ ಇದ್ರೆ ತೆಗೆದುಹಾಕು. ಎಲ್ಲ ಕಡೆ ನಮ್ಮ ಸಂಬಂಧಪಟ್ಟ ಎಲ್ಲಿ ಇದ್ರೆ ಕೂಡ ಇದು ತೆಗೆದುಹಾಕಿ ನಾವು ಪರಿಪೂರ್ಣವಾಗಿ ಧರ್ಮಶಾಸ್ತ್ರದಲ್ಲಿ ಇರುವಂತದ್ದನ್ನ, ನೀನು ಕೊಟ್ಟಿರೋದನ್ನೇ ನಾವು ಮಾಡ್ಲಿಕ್ಕೆ ನಮ್ಗೆ ಸಹಾಯ ಮಾಡಿ. ಅಷ್ಟು ಮಾತ್ರವಲ್ಲದೆ ಎಮಿಲ್ ರಿಕ್ಟರ್ ಅವರು ಮಾಡಿದಂತೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಸಂಕಟದಲ್ಲಿ ಬಿದ್ದಿರುವ ಎಂಬ ವಚನದ ಶುದ್ಧವಾದ ಭಕ್ತಿ ಎಂಬ ವಚನ ಏನಿದೆ ಅದರ ಮೇರೆಗೆ ನಾವು ಶುದ್ಧವಾಗಿ ಈ ಕೆಲಸಗಳನ್ನ ಭಕ್ತಿಯಿಂದ ವಿಧೇಯರಿಗೆ, ಮಕ್ಕಳಿಗೆ, ಅನಾಥರಿಗೆ ಸೇವೆಯನ್ನ ಮಾಡುತ್ತಾ, ಇದು ನೀನು ಮಾಡುವಂತ ಸೇವೆ ಎಂಬುದಾಗಿ ಹೇಳಿ ಜನರಿಗೆ ಪ್ರಚುರ ಮಾಡುತ್ತಾ, ನಿನ್ನ ವಾಕ್ಯಗಳನ್ನು ತಿಳಿಸುತ್ತಾ, ನಿನ್ನಿಂದ ಆಶೀರ್ವಾದ ಪಡೆದುಕೊಂಡು ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು. ಈ ದಿನ ಪ್ರಾರಂಭಿಸ್ತಾ ಇದ್ದೇವೆ. ಈ ದಿನದಲ್ಲಿ ನಮಗೆ ಜಯ ಕೊಡು, ಆಶೀರ್ವಾದ ಕೊಡು, ಪಾಪ ತೆಗೆದುಹಾಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್.